ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನೀಗ ತೋರಿಸ್ತಾ ಇರುವಂತಹ ಹಣ್ಣು ಯಾರ್ಯಾರಿಗೆ ಗೊತ್ತಿದೆ ಅದ್ರ ಹೆಸರು ಕಮೆಂಟ್ ಮಾಡಿ ತಿಳಿಸಿ. ಬೇರೆಯವ್ರಿಗೂ ಗೊತ್ತಾಗುತ್ತೆ. ಐ ಥಿಂಕ್ ಗೊತ್ತಿರುತ್ತೆ 80% ಅವ್ರಿಗೆ, 20% ಗೊತ್ತಿರಲ್ಲ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಈ ಹಣ್ಣಿಂದ ಏನೇನು ಬೆನಿಫಿಟ್ ಅಂತ ಹೇಳ್ತೀನಿ. ಮೊದಲಿಗೆ ಏನೇನು ಹೆಸರೇನು ಅಂತಂದರೆ ಅವಕಾಡೋ ಫ್ರೂಟ್ ಅಂತ ಹೇಳ್ತಾರೆ, ಬೆಣ್ಣೆ ಹಣ್ಣು ಅಂತಲೂ ಹೇಳ್ತಾರೆ, ಕನ್ನಡದಲ್ಲಿ ಬಟರ್ ಫ್ರೂಟ್ ಅಂತಲೂ ಹೇಳ್ತಾರೆ. ಈ ಹಣ್ಣು ತಿನ್ನೋದ್ರಿಂದ ಏನೇನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಂದರೆ ಹಾರ್ಟ್ಗೆ, ಆಮೇಲೆ ವೆಯ್ಟ್ ಲಾಸ್ಗೆ, ಆಮೇಲೆ ಸ್ಕಿನ್, ಹೇರ್, ಬ್ರೈನ್, ಬ್ಲಡ್, ಆಮೇಲೆ ಮೂಳೆಗಳಿಗೆ ಮತ್ತು ಕಣ್ಣುಗಳಿಗೂ ಕೂಡ ತುಂಬ ಒಳ್ಳೆಯದು. ಮತ್ತೊಂದು ಹೆಲ್ತ್ ಬೆನಿಫಿಟ್ಸ್ ಅಂದರೆ ವಿಟಮಿನ್ಸ್ ಕೂಡ ಇದರಲ್ಲಿ ಆ್ಯಡ್ ಆಗಿರುತ್ತೆ. B6, B5, C, ಆಮೇಲೆ E, K, ಈ 5 ಬೆನಿಫಿಟ್ಸ್ಗಳು ಕೂಡ ಈ ಅವಕಾಡೋ ಫ್ರೂಟ್ಸಲ್ಲಿ ಆ್ಯಡ್ ಆಗಿರುತ್ತೆ. ಈ ಅವಕಾಡೋ ಫ್ರೂಟಲ್ಲಿ ಯಾವ್ಯಾವ ಥರ ರೆಸಿಪಿ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿದ್ರೆ, ಸಲಾಡ್ ಮಾಡ್ಕೊಬೋದು, ಆಮೇಲೆ ಸ್ಯಾಂಡ್ವಿಚ್ ಮಾಡ್ಕೊಬೋದು, ಸ್ಮೂದಿ ಮಾಡ್ಕೊಬೋದು, ಆಮೇಲೆ ಬ್ರೆಡ್ ಜೊತೆ ಮಧ್ಯದಲ್ಲಿ ಬಟರ್ ಥರ ಹಚ್ಕೊಂಡು ತಿನ್ಕೋಬೋದು. ಅದು ತುಂಬ ಚೆನ್ನಾಗಿರುತ್ತೆ. ಡಾಕ್ಟರ್ಸ್ಗಳ ಪ್ರಕಾರ ಈ ಹಣ್ಣನ್ನು ವೀಕ್ಲಿ 4 ಟೈಮ್ಸ್ ತಿನ್ನೋಕ್ಕೆ ಕೂಡ ಹೇಳ್ತಾರೆ. ಬನ್ನಿ ಇವಾಗ ಈ ರೆಸಿಪಿ ನಾನು ಸ್ಮೂದಿ ಥರ ಮಾಡ್ಕೊತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. 1 ಲೋಟ ಹಾಲು ತೊಗೊಂಡಿದ್ದೀನಿ, ಅರ್ಧ ಲೋಟ ಸಕ್ಕರೆ ಆಗೋಷ್ಟು ತೊಗೊಂಡಿದ್ದೀನಿ. ನಮಗೆ ಎಷ್ಟು ಬೇಕೋ ಶುಗರು ಅದನ್ನು ನೋಡಿಕೊಂಡು ಹಾಕೊಬೋದು. ಇದಕ್ಕಿನ್ನ ಡ್ರೈ ಫ್ರೂಟ್ಸು, ಹನಿ ಈ ಥರದ್ದೆಲ್ಲ ಆ್ಯಡ್ ಮಾಡ್ಕೋಬೋದು. ನನಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ನಾನು ಸಿಂಪಲಾಗಿ ಮಾಡ್ತಾ ಇದ್ದೀನಿ, ಏನೂ ಆಗ್ತಾ ಇಲ್ಲ. ಆಮೇಲೆ ಮಿಕ್ಸಿ ಮಾಡಿದ್ರೆ ಮುಗೀತು. ಸ್ವಲ್ಪ ಸಾಫ್ಟಾಗಿ ಮಾಡ್ಕೋಬೇಕಾಗುತ್ತೆ ಮಿಕ್ಸಿನ. ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ತಿಕ್ಕಾಗೆ ಬೆಣ್ಣೆ ರೀತಿಯೇ ಇದೆ. ಅದಕ್ಕೋಸ್ಕರನೇ ಬೆಣ್ಣೆ ಹಣ್ಣು ಅಂತಲೇ ಹೆಸರಿಟ್ಟಿರ್ಬೋದೇನೋ. ಸೊ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ರೆಸಿಪಿ ಅಂತ ಅಂದ್ಬಿಟ್ಟು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.